ಬಡತನವನ್ನ ಶಪಿಸ್ತೆ ಬಡತನದ ಮಧ್ಯೆ ಕೂಡ ಸಾಧಿಸುವಂತಹ ಹಂಬಲ ಹಾಗೂ ಛಲ ಆ ಯುವತಿಗಿತ್ತು. ಇದನ್ನರಿತಂತಹ ನಿಮ್ಮ ಪಬ್ಲಿಕ್ ಟಿವಿ ಆಕೆಗೆ ಸಾಥ್ ಕೊಡ್ತು. ಆಕೆಯ ವಿಚಾರವಾಗಿ ಬೆಳಕು ಕಾರ್ಯಕ್ರಮದಲ್ಲಿ ವಿಸ್ತೃತವಾಗಿ ನಾವು ವರದಿ ಮಾಡಿದ್ವಿ, ಸಹಾಯಕ್ಕಾಗಿ ಕೇಳಿದ್ವಿ. ಈಗ ದಾನಿಯೊಬ್ರು ಆಕೆಗೆ ಸಹಾಯಕ್ಕೆ ಅಂತ ಬಂದಿದ್ದಾರೆ. ಆಕೆಯ ಸ್ಟೋರಿ ಜೊತೆಗೆ ಆಕೆಗೆ ಈಗ ನಮ್ಮ ವರದಿಯ ನಂತರ ಆಗ್ತಾ ಇರುವಂತಹ ಬೆಳವಣಿಗೆ ಏನು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ನೋಡೋಣ. ಇದು ನಿಮ್ಮ ಪಬ್ಲಿಕ್ ಟಿವಿಯ ಬೆಳಕು ಕಾರ್ಯಕ್ರಮದ ಬಿಗ್ ಇಂಪ್ಯಾಕ್ಟ್. ಉಪನ್ಯಾಸಕಿ ಕನಸು ಕಂಡಿದ್ದ ಯುವತಿಗೆ ನೆರವು. ಪಬ್ಲಿಕ್ ಟಿವಿ ಬೆಳಕು ದಾನಿಗಳ ನೆರವು. ಮನೆ ಪೇಂಟರ್ ಆಗಿರೋ ಅಪ್ಪನ ಅಲ್ಪ ಆದಾಯದಲ್ಲಿ ಉನ್ನತ ವ್ಯಾಸಂಗಕ್ಕೆ ಪ್ರವೇಶ ಪಡೆದಿದ್ದಂತಹ ಈಕೆ ಪಲ್ಲವಿ ಅಂತ. ಕಿತ್ತು ತಿನ್ನುವ ಬಡತನದಲ್ಲೂ ಇಂಗ್ಲಿಷ್ ಉಪನ್ಯಾಸಕಿ ಆಗುವ ಕನಸು ಕಂಡಿದ್ದ ಪಲ್ಲವಿ ಪದವಿ ಮುಗಿಸಿ ಎಂಎಗೆ ಪ್ರವೇಶ ಪಡೆದಿದ್ದಾರೆ. ಕೊಪ್ಪಳ ಜಿಲ್ಲೆ ಗಂಗಾವತಿ ನಗರದ ಮುರಾರಿ ಕ್ಯಾಂಪ್ ನಿವಾಸಿ ಪಲ್ಲವಿಗೆ ಉಪನ್ಯಾಸಿ ಆಗುವ ಕನಸಿಗೆ ಮನೆಯ ಆರ್ಥಿಕ ಸ್ಥಿತಿ ಅಡ್ಡಿಯಾಗಿತ್ತು. ಇದನ್ನ ಲೆಕ್ಕಿಸದೆ ಪಲ್ಲವಿ ದೂರದ ಧಾರವಾಡ ವಿಶ್ವವಿದ್ಯಾಲಯದಲ್ಲಿ ಪ್ರವೇಶವನ್ನ ಪಡ್ಕೊಂಡ್ರು. ನಂತರ ಈಕೆಗೆ ಖರ್ಚು ವೆಚ್ಚ ತೂಗಿಸೋದು ಕಷ್ಟವಾಗಿ ಕಾಲೇಜ್ ಬಿಡುವಂತಾಗಿತ್ತು. ಈ ಬಗ್ಗೆ ಪಬ್ಲಿಕ್ ಟಿವಿ ಬೆಳಕು ಕಾರ್ಯಕ್ರಮದಲ್ಲಿ ನವೆಂಬರ್ 17ರಂದು ಸುದ್ದಿ ಪ್ರಸಾರ ಮಾಡಿತ್ತು. ಪಬ್ಲಿಕ್ ವರದಿಯಿಂದ ಪಲ್ಲವಿ ಬದುಕಲ್ಲಿ ಬೆಳಕು ಬಂದಿದೆ. ಸರ್ ಎಲ್ಲ ಓದ್ತಿದ್ದೆ ಸರ್, ಬಟ್ ಇಂಗ್ಲಿಷ್ ಬರ್ತಾ ಇರಲಿಲ್ಲ ಸರ್. ಬೋರ್ಡ್ ಎಕ್ಸಾಮ್ ಅಲ್ಲಿ ಕೂಡ ಜಸ್ಟ್ ನಾನು 100ಗೆ 28 ಮಾರ್ಕ್ಸ್ ಅಷ್ಟೇ ಸರ್ ತಗೊಂಡಿದ್ದು. ಆ ಆಟಕ್ಕೋಸ್ಕರ ಓದಿಯಾ ಇಂಗ್ಲೀಷ್ ಓದಿಯಾ? ಹಾಂ ಸರ್, ಇಂಗ್ಲೀಷ್ ಲೆಕ್ಚರರ್ ಆಗಬೇಕಂತ ನನಗೆ ತುಂಬ ಆಸೆ ಸರ್. ನಾನು MA ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೆ, ಆದರೆ ತುಂಬ ಫೈನಾನ್ಷಿಯಲ್ ಆರ್ಥಿಕವಾಗಿ ತುಂಬ ಸಮಸ್ಯೆ ಆಗಿತ್ತು. ಹಂಗಾಗಿ ಅದನ್ನು ಡಿಸ್ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅದೇ ಒಂದು ಸಮಯದಲ್ಲಿ ಬೆಳಕು ಅನ್ನೋ ಕಾರ್ಯಕ್ರಮದ ಮೂಲಕವಾಗಿ ಆರ್ಥಿಕವಾಗಿ ನನಗೆ ಸಹಾಯ ಮಾಡಿದ ಗವಿಸಿದ್ದಪ್ಪ ಅವರಿಗೆ ಒಂದು ತಂದೆ ಥರ ಒಂದು ಸಹಾಯ ಮಾಡಿ ನನ್ನ ಒಂದು ಎಜುಕೇಷನ್ ಮುಂದುವರಿಲಿಕ್ಕಾಗುವಂತೆ ಅವರು ಸಹಾಯ ಮಾಡಿದ್ದಾರೆ. ಅವ್ರಿಗೆ ತುಂಬ ಹೃದಯದ ಧನ್ಯವಾದ ಸಲ್ಲಿಸ್ತೇನೆ. ಕಾರಟಗಿ ತಾಲೂಕಿನ ಉಳೇನೂರು ಗ್ರಾಮದ ಗವಿಸಿದ್ದಪ್ಪ ಉಳೇನೂರು ಅನ್ನೋರು ಪಲ್ಲವಿ ನೆರವಿಗೆ ಬಂದಿದ್ದಾರೆ. ಬೆಳಕು ವರದಿ ನೋಡಿ ಈಕೆಯ ಓದಿಗೆ ಅಗತ್ಯ ಇರುವ ಆರ್ಥಿಕ ನೆರವನ್ನ ನೀಡುವುದಾಗಿ ಕರೆ ಮಾಡಿ ತಿಳಿಸಿದ್ದಾರೆ. 1 ವರ್ಷಕ್ಕೆ ಕಾಲೇಜ್ ಶುಲ್ಕ ಗರಿಷ್ಠ 10,000 ರೂಪಾಯಿ ಹಾಗೂ ವಸತಿ ಹಾಗೂ ಊಟಕ್ಕೆ 50,000 ರೂಪಾಯಿ ಪಾವತಿ ಮಾಡುವ ಜೊತೆಗೆ ಪುಸ್ತಕ ಖರ್ಚನ್ನು ಕೂಡ ಭರಿಸೋದಾಗಿ ಒಪ್ಪಿಕೊಂಡಿದ್ರು. ಈಗ ವಿದ್ಯಾರ್ಥಿಗೆ 2 ವರ್ಷದ ಆರ್ಥಿಕ ಸಹಾಯವನ್ನ ಮಾಡಿದ್ದಾರೆ. ಪಬ್ಲಿಕ್ ಟಿವಿಯಲ್ಲಿ ಬೆಳಕು ಎಂಬ ಕಾರ್ಯಕ್ರಮವನ್ನು ನಡೆದಿತ್ತು. ಆ ಕಾರ್ಯಕ್ರಮದಲ್ಲಿ ಪಲ್ಲವಿ ಎಂಬ ವಿದ್ಯಾರ್ಥಿನಿ ಗಂಗಾವತಿ ತಾಲೂಕಿನ ಹೈಯರ್ ಎಜುಕೇಷನ್ ಕುಂಠಿತಗೊಳ್ಳುತ್ತದೆ ಎಂದು ರಂಗನಾಥ್ ಸರ್ ಅವತ್ತು ಪಬ್ಲಿಕ್ ಟಿವಿಯಿಂದ ನಮಗೆ ಕರೆ ಮಾಡಿ ಆ ಹುಡುಗಿ ವಿದ್ಯಾಭ್ಯಾಸಕ್ಕೆ ಮುಂದುವರಿಸಲಿಕ್ಕೆ ಘನ ಸಹಾಯ ಕೇಳಿದರು. ಇಂಗ್ಲೀಷ್ ಲೆಕ್ಚರ್ ಆಗಬೇಕಂತ ಕನಸು ಕಂಡಿದೆ. ಆ ಕನಸನ್ನು ನನಸು ಆಗಲೆಂತೂ ಆ ದೇವರಲ್ಲಿ ಪ್ರಾರ್ಥಿಸಿ ನನ್ನ ಅಲ್ಪ ಕಾಣಿಕೆಯನ್ನು ಕೊಟ್ಟಿದ್ದೀವಿ. ಇನ್ನು ಹಣಕಾಸಿನ ತೊಂದರೆಯಿಂದ ಕಾಲೇಜು ತೊರೆಯೋದಕ್ಕೆ ಮುಂದಾಗಿದ್ದಂತಹ ಪಲ್ಲವಿಗೆ ಪಬ್ಲಿಕ್ ಟಿವಿ ವರದಿ ನಿಜಕ್ಕೂ ಆಸರೆಯಾಗಿದೆ. ಬಡತನದಲ್ಲೂ ಉಪನ್ಯಾಸಕಿ ಆಗುವ ಆಕೆಯ ಕನಸು ನನಸಾಗ್ಲಿ ಅನ್ನೋದು ನಮ್ಮ ಆಶಯವಾಗಿದೆ. ಮುಕ್ಕಣ್ಣ ಕತ್ತಿ, ಪಬ್ಲಿಕ್ ಟಿವಿ, ಕೊಪ್ಪಳ.